ದೆಹಲಿಯ ಮೂಲಸೌಕರ್ಯ ಕ್ರಾಂತಿಗೆ ಬರೋಬ್ಬರಿ 1,000 ಕೋಟಿ ರೂಪಾಯಿಗಳ ಬೃಹತ್ ಹೂಡಿಕೆ. ಹೌದು, ಇದು ಅಚ್ಚರಿಯಾದ್ರೂ ಸತ್ಯ. ನಮಸ್ಕಾರ ವೀಕ್ಷಕರೇ, ನಿಜ ಕನ್ನಡ ನ್ಯೂಸ್ನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ದೆಹಲಿಯಲ್ಲಿ ನಡೆಯುತ್ತಿರುವ ಅತಿ ದೊಡ್ಡ ಮೂಲಸೌಕರ್ಯ ಮತ್ತು ಮಿಷನ್ ಯಮಿನಾ ಯೋಜನೆಯ ವಾಸ್ತವ ಚಿತ್ರಣವನ್ನ ಆಳವಾಗಿ ಅರ್ಥ ಮಾಡಿಕೊಳ್ಳಲಿದ್ದೇವೆ. ಬನ್ನಿ ಶುರು ಮಾಡೋಣ. ಸರ್ಕಾರದ ಇತ್ತೀಚಿನ ನಿರ್ಧಾರವನ್ನು ಒಮ್ಮೆ ಗಮನಿಸಿ. ದೆಹಲಿಯ ನೀರಿನ ನಿರ್ವಹಣೆ, ಒಳಚರಂಡಿ ಸಂಸ್ಕರಣೆ ಮತ್ತು ನೀರು ಸರಬರಾಜು ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಬಲಪಡಿಸಲು ಬರೋಬ್ಬರಿ 1,000 ಕೋಟಿಗೂ ಅಧಿಕ ಮೊತ್ತದ ಯೋಜನೆಗಳಿಗೆ ಈಗ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಇದು ಸಣ್ಣ ವಿಷಯವಲ್ಲ, ಇಡೀ ನಗರದ ಭವಿಷ್ಯದ ನಕ್ಷೆಯನ್ನೇ ಬದಲಾಯಿಸಬಲ್ಲ ಮಹತ್ವದ ಹೆಜ್ಜೆ ಇದು. ಆದರೆ ಇಲ್ಲೊಂದು ಅತೀ ದೊಡ್ಡ ಪ್ರಶ್ನೆ ಕಾಡುವುದು ಸಹಜ. ಇಷ್ಟು ದೊಡ್ಡ ಮೊತ್ತದ ಹಣ ಹೂಡಿಕೆ ಮಾಡುವುದರಿಂದ ಸಾಮಾನ್ಯ ಜನರಿಗೆ ನಿಜಕ್ಕೂ ಏನು ಲಾಭ? ಕೇವಲ ಕಾಗದದ ಮೇಲಿನ ಕೋಟಿ ಅಂಕಿಅಂಶಗಳು ನಮ್ಮ ದೈನಂದಿನ ಬದುಕಿನಲ್ಲಿ ನೀರಿನ ಲಭ್ಯತೆ ಮತ್ತು ನೈರ್ಮಲ್ಯವನ್ನು ವಾಸ್ತವದಲ್ಲಿ ಹೇಗೆ ಸುಧಾರಿಸುತ್ತವೆ ಅನ್ನೋದನ್ನು ನಾವು ತಿಳಿದುಕೊಳ್ಳೇಬೇಕು. ಮೊದಲನೇ ವಿಭಾಗಕ್ಕೆ ಬರೋಣ. ಅದೇ ದೆಹಲಿಯ 1,000 ಕೋಟಿ ಯೋಜನೆ. ಮಿಷನ್ ಯಮುನಾ ಅಡಿಯಲ್ಲಿನ ಪ್ರಮುಖ ಗುರಿಗಳೇನು ಅನ್ನೋದನ್ನ ಈಗ ನೋಡೋಣ. ಮೂಲಸೌಕರ್ಯಗಳು ಹಳೇದಾದಾಗ ಏನಾಗುತ್ತೆ ಗೊತ್ತಾ? ತ್ರಿಲೋಕಪುರಿಯ ಒಳಚರಂಡಿ ಮಾರ್ಗವೇ ಇದಕ್ಕೆ ಬೆಸ್ಟ್ ಉದಾಹರಣೆ. ಅಮಿತ್ಸರ್ ಚೌಕ್ನಿಂದ ಹಳೆಯ ಕಲ್ಯಾಣಪುರಿವರೆಗಿನ ಈ ಪೈಪ್ಲೈನಿಗೆ ಬರೋಬ್ಬರಿ 40 ವರ್ಷ ವಯಸ್ಸಾಗಿದೆ. ಆಗಾಗ ಕುಸಿಯುತ್ತಿದ್ದ ಈ ಲೈನನ್ನು ಕಂಪ್ಲೀಟಾಗಿ ಸರಿಪಡಿಸಲು ಇದೀಗ 57 ಕೋಟಿ ರೂಪಾಯಿ ಮೀಸಲಿಟ್ಟಲಾಗಿದೆ. ಇದರಿಂದ ಸ್ಥಳೀಯರ ದಿನನಿತ್ಯದ ನೈರ್ಮಲ್ಯದ ಗೋಳು ಖಂಡಿತ ದೂರವಾಗಲಿದೆ. ಇನ್ನು ಎರಡನೇ ವಿಭಾಗ, ತ್ಯಾಜ್ಯ ನೀರು ಶುದ್ಧೀಕರಣ ಘಟಕಗಳು ಅಂದ್ರೆ ಎಸ್ಟಿಪಿಸ್. ಇಲ್ಲೊಂದು ಬೃಹತ್ ಅಪ್ಗ್ರೇಡ್ ನಡೆಯುತ್ತಿದೆ. ಕೇಶವಪುರ ತ್ಯಾಜ್ಯ ನೀರು ಶುದ್ಧೀಕರಣ ಘಟಕವನ್ನೇ ತೆಗೆದುಕೊಳ್ಳಿ. ಮೊದಲು ಇದರ ಸಾಮರ್ಥ್ಯ ಕೇವಲ 12 ಎಂಜಿಡಿ ಇತ್ತು. ಆದರೆ ಈಗ 122 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದನ್ನು 18 ಎಂಜಿಡಿಗೆ ಏರಿಸಲಾಗ್ತಿದೆ. ಅಂದರೆ ಶುದ್ಧೀಕರಿಸಿದ ನೀರು ಇತ್ತೀಚಿನ ಅತ್ಯುನ್ನತ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವಂತೆ ಮಾಡುವುದು ಮತ್ತು ಮರುಬಳಕೆಗೆ ಯೋಗ್ಯವಾಗುವಂತೆ ಮಾಡುವುದೇ ಇದರ ಅಸಲಿ ಉದ್ದೇಶ. ಅಷ್ಟೇ ಅಲ್ಲ, ಶಹದಾರಾದ ರೋಹ್ತಾಸ್ ನಗರದಲ್ಲಿ ಹೊಸದೊಂದು ಪ್ರಾಜೆಕ್ಟ್ ಶುರುವಾಗ್ತಿದೆ. ಸುಮಾರು 27 ಕೋಟಿ ವೆಚ್ಚದಲ್ಲಿ 0.72 ಎಂಜಿಡಿ ಸಾಮರ್ಥ್ಯದ ಹೊಸ ಭೂಗತ ಜಲಾಶಯ ಮತ್ತು ಬೂಸ್ಟರ್ ಪಂಪಿಂಗ್ ಸ್ಟೇಷನ್ ನಿರ್ಮಾಣಕ್ಕೆ ಅನುಮೋದನೆ ಸಿಕ್ಕಿದೆ. ಇದರಿಂದ ಆ ಏರಿಯಾದ ನೀರಿನ ಒತ್ತಡದ ಸಮಸ್ಯೆ ಬಹುತೇಕ ಬಗೆಹರಿಯಲಿದೆ. ಈಗ ಒಂದು ಅಚ್ಚರಿಯ ಅಂಕಿಅಂಶದ ಕಡೆ ಗಮನ ಹರಿಸೋಣ. 860 ಕೋಟಿ ರೂಪಾಯಿ. ಹೌದು, 1,000 ಕೋಟಿ ಬಜೆಟ್ನಲ್ಲಿ ಅತಿ ದೊಡ್ಡ ಪಾಲು, ಅಂದರೆ ಬರೋಬ್ಬರಿ 860 ಕೋಟಿ ರೂಪಾಯಿಗಳನ್ನು ಕೇವಲ ಒಂದೇ ಒಂದು ಪ್ರದೇಶಕ್ಕಾಗಿ ಎತ್ತಿಡಲಾಗಿದೆ. ಅದೇ ನಜಾಫ್ಗಢ್. ಇಷ್ಟು ದೊಡ್ಡ ಮೊತ್ತ ಕೇವಲ ನಜಾಫ್ಗಢ್ಗೆ ಯಾಕೆ ಅಂತೀರಾ? ಕೇಂದ್ರದ ಅಟಲ್ ಮಿಷನ್ ಅಡಿಯಲ್ಲಿ ಇಲ್ಲಿ ಒಟ್ಟು 46.5 ಎಂಜಿಡಿ ಸಾಮರ್ಥ್ಯದ 12 ವಿಕೇಂದ್ರೀಕೃತ ತ್ಯಾಜ್ಯ ನೀರು ಶುದ್ಧೀಕರಣ ಘಟಕಗಳನ್ನು ಸ್ಥಾಪಿಸಲಾಗುತ್ತಿದೆ. ನಜಾಫ್ಗಢ್ ಚರಂಡಿಯ ಮೂಲಕ ಸಂಸ್ಕರಿಸದ ತ್ಯಾಜ್ಯ ನೇರವಾಗಿ ಯಮುನಾ ನದಿಯನ್ನು ಸೇರುತ್ತಿತ್ತಲ್ಲ, ಅದನ್ನು ಸಂಪೂರ್ಣವಾಗಿ ತಡೆಯುವುದು ಇದರ ಮಾಸ್ಟರ್ ಪ್ಲಾನ್. ಮೂರನೇ ವಿಭಾಗ, ಮಳೆ ನೀರು ಕೊಯ್ಲು ಮತ್ತು ಅಂತರ್ಜಲ. ಬೃಹತ್ ಯಂತ್ರಗಳ ಜೊತೆಗೆ ನಗರದ ಜಲಭದ್ರತೆಯೂ ಅಷ್ಟೇ ಮುಖ್ಯ ಅಲ್ವಾ? ಕೇವಲ ಯಂತ್ರಗಳು ಕಟ್ಟಡಗಳಿದ್ರೆ ಸಾಲದು. ಅವುಗಳ ಸಮರ್ಪಕ ನಿರ್ವಹಣೆಗೆ ಸರಿಯಾದ ತಜ್ಞರು ಬೇಕೇ ಬೇಕು. ಅದಕ್ಕಾಗಿಯೇ ದೆಹಲಿ ಜಲಮಂಡಳಿಯು ಈಗ 4 ಅಂತರ್ಜಲ ತಜ್ಞರು ಮತ್ತು 10 ಮಳೆನೀರು ಕೊಯ್ಲು ಸಾಮಾಜಿಕ ಪ್ರೇರಕಗಳನ್ನು ವಿಶೇಷವಾಗಿ ನೇಮಿಸಿಕೊಳ್ಳುತ್ತಿದೆ. ನಗರದಲ್ಲಿ ಮಳೆನೀರು ಕೊಯ್ಲು ರಚನೆಗಳನ್ನು ಅಭಿವೃದ್ಧಿಪಡಿಸಲು ಇವರ ಪಾತ್ರ ಬಹಳ ನಿರ್ಣಾಯಕ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರ ಮಾತುಗಳನ್ನು ಗಮನಿಸುವುದಾದರೆ, ಈ ಉಪಕ್ರಮಗಳು ಲಕ್ಷಾಂತರ ನಾಗರಿಕರಿಗೆ ನೇರವಾಗಿ ಪ್ರಯೋಜನ ನೀಡಲಿವೆ ಮತ್ತು ದೆಹಲಿಯನ್ನು ಸ್ವಚ್ಛ, ಹಸಿರು ಹಾಗೂ ಜಲ ಸುರಕ್ಷಿತ ರಾಜಧಾನಿಯನ್ನಾಗಿ ಮಾಡುವ ಸಂಕಲ್ಪಕ್ಕೆ ಹೊಸ ವೇಗ ನೀಡಲಿವೆ. ಸುಸ್ಥಿರ ಜಲಬಳಕೆಯೇ ಈ 1,000 ಕೋಟಿ ಯೋಜನೆಯ ಪ್ರಮುಖ ಗುರಿ ಅನ್ನೋದನ್ನ ಇದು ಸ್ಪಷ್ಟಪಡಿಸುತ್ತದೆ. ಇನ್ನು ಕೊನೆಯ ವಿಭಾಗ, 8 ವರ್ಷಗಳ ಕತ್ತಲಿನ ಅಂತ್ಯ. ಇದೊಂದು ಅತ್ಯಂತ ನೈಜ ಮತ್ತು ಭಾವುಕ ಕಥೆ. ಒಮ್ಮೆ ಊಹಿಸಿಕೊಳ್ಳಿ, 2018ರಿಂದ ವಿದ್ಯುತ್ ಸಂಪರ್ಕಕ್ಕಾಗಿ ಕಾಯುತ್ತಿದ್ದ ಹರ್ಷ್ ವಿಹಾರ್ನ A3 ಬ್ಲಾಕ್ನ 36 ಕುಟುಂಬಗಳ ಪರಿಸ್ಥಿತಿ ಹೇಗಿರಬೇಕು? ಬರೋಬ್ಬರಿ 8 ವರ್ಷಗಳ ಕಾಯುವಿಕೆ. ಇತ್ತೀಚೆಗೆ ನಡೆದ ಸಾರ್ವಜನಿಕ ವಿಚಾರಣೆಯಲ್ಲಿ ಈ ವಿಷಯ ಪ್ರಸ್ತಾಪವಾದ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಕೊನೆಗೂ ಟ್ರಾನ್ಸ್ಫಾರ್ಮರ್ ಅಳವಡಿಸಲು ಭೂಮಿ ಒದಗಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.
ಇದೀಗ ವಿದ್ಯುದ್ದೀಕರಣದ ಭೌತಿಕ ಕಾಮಗಾರಿ ಕಂಪ್ಲೀಟ್ ಮುಗಿದಿದೆ. ಅರ್ಹ ಕುಟುಂಬಗಳಿಗೆ ಮೀಟರ್ ಅಳವಡಿಸುವ ಕೆಲಸ ಭರದಿಂದ ಸಾಗುತ್ತಿದೆ. 8 ವರ್ಷಗಳ ದೀರ್ಘ ಕತ್ತಲಿನ ನಂತರ ಆ 36 ಮನೆಗಳಲ್ಲಿ ಕೊನೆಗೂ ಬೆಳಕು ಮೂಡುತ್ತಿದೆ. ಆಡಳಿತ ಮತ್ತು ನಾಗರಿಕರ ನಡುವಿನ ಸಮನ್ವಯತೆ ಬದಲಾವಣೆ ತರಬಲ್ಲದು ಎನ್ನುವುದಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆ. ಹಾಗಾದರೆ ವಿಶ್ಲೇಷಣೆಯ ಕೊನೆಯಲ್ಲಿ ಕಾಡುವ ಮಹತ್ವದ ಪ್ರಶ್ನೆ, ಈ 1000 ಕೋಟಿ ರೂಪಾಯಿಗಳ ಬೃಹತ್ ಯೋಜನೆಗಳು ನಿಜವಾಗಿಯೂ ದೆಹಲಿಯನ್ನು ದೀರ್ಘಾವಧಿಯಲ್ಲಿ ಜಲಸುರಕ್ಷಿತ ಮತ್ತು ಸುಸ್ಥಿರ ನಗರವನ್ನಾಗಿ ಬದಲಾಯಿಸುತ್ತವೆಯಾ, ಅಥವಾ ಬೆಳೆಯುತ್ತಿರುವ ನಗರೀಕರಣದ ದೊಡ್ಡ ಸಾಗರದಲ್ಲಿ ಇದು ಕೇವಲ ಒಂದು ಸಣ್ಣ ಹನಿಯಾಗಿ ಉಳಿಯಲಿದೆಯಾ? ಈ ಹೂಡಿಕೆಗಳು ಭವಿಷ್ಯದ ಪೀಳಿಗೆಗೆ ಎಷ್ಟು ಉಪಯುಕ್ತವಾಗಲಿವೆ ಅನ್ನೋದನ್ನ ಕಾಲವೇ ಉತ್ತರಿಸಬೇಕು. ಈ ವಿಶೇಷ ವಿಶ್ಲೇಷಣೆಯನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಇಂತಹ ಮತ್ತಷ್ಟು ವಸ್ತುನಿಷ್ಠ ಮಾಹಿತಿಗಾಗಿ ನಿಜ ಕನ್ನಡ ನ್ಯೂಸ್ ನೋಡ್ತಾ ಇರಿ.